ಎಲ್ಲ ರೆಡಿ ಮಾಡಿಬಿಟ್ವಿ. ಯಪ್ಪ, ರೆಡಿ ಆಗೋ ಅಷ್ಟರಲ್ಲಿ ಸಾಕಾಗೋಯ್ತು. ಆ ಕಡೆ ಹಿಂಗೆ ಜ್ಯೂಸ್ ಸೆಂಟ್ರ್ ಮಾಡಿದ್ವಿ, ಜ್ಯೂಸನ್ನು ಮಾಡ್ಬೋದು. ಅಂಗಡಿಗಳೆಲ್ಲ ಇಲ್ಲಿ ಖಾಲಿ ಇರೋದಕ್ಕೆ ಎಲ್ಲ ರೆಡಿ ಮಾಡಿಸಿದ್ದಾಯಿತು. ಇಲ್ಲಿಗೆಲ್ಲ ಸಿಮೆಂಟ್ ಹಾಕ್ಸಿ ಯಪ್ಪ ಎಷ್ಟು ಕಷ್ಟಪಟ್ಟು ಪಟ 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 ಕೆಲಸ ಮಾಡಿದ್ದಾಯಿತು. ನೋಡಿ, ದುಡ್ಡಿದ್ರೆ ಏನು ಬೇಕಾದ್ರೆ ಎಲ್ಲ ರೆಡಿ ಸಿಗುತ್ತೆ. ಎಲ್ಲ ಪ್ರತಿಯೊಂದನ್ನು ಹೆಂಗೆ ತಂದು ಹೆಂಗೆ ಮಾಡಿಸ್ಬೋದಲ್ವ. ಎಷ್ಟು ಬೇಗ ಬೇಗ 2 ದಿನದಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಬೇಕ್ರಿ. ನಿಜವಾಗ್ಲೂ ಅಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ. ಓಪನಿಂಗ್ ಯಾವತ್ತು ಮಾಡೋದು ಅಂತ ಯೋಚನೆ ಮಾಡಬೇಕಷ್ಟೆ. ಇನ್ನೇನು ಐಟಮ್ ಇನ್ನೊಂದು ಸ್ವಲ್ಪ ಬರೋದೈತೆ. ಆ ಐಟಮ್ ಎಲ್ಲ ಬಂದಿದ ತಕ್ಷಣ ಪೂಜೆ ಮಾಡಿಬಿಡೋದು. ನಾಳೆನೇ ಮಾಡೋಣ, ಯಾಕಂದರೆ ನಮ್ಮ ಮನೆ ದೇವರು ವಾರ, ದೇವಿ ಒಳ್ಳೇದು ಮಾಡ್ತಾಳೆ ಜಗದಾಂಬೆ. ಅದಕ್ಕೆ ನಾವು ನಾಳೆನೇ ಮಾಡೋಣ. ದೇವಿ ವಾರ ಆಗಿರೋದ್ರಿಂದ ನಾಳೆನೇ ಮಾಡಿಬಿಡೋಣ. ನನಗೆ ಮಂಗಳವಾರ ಅಂತಂದರೆ ನನಗೆ ತುಂಬಾ ಇಷ್ಟ. ಮಂಗಳವಾರ ಅಂತಂದರೆ ಒಬ್ಬೊಬ್ಬರು ಅಯ್ಯೋ ಮಂಗಳವಾರ ಅಂತಾರೆ, ಆದರೆ ಮಂಗಳವಾರ ಅಂತಂದರೆ ನನಗೆ ತುಂಬ ಇಷ್ಟ. ನಾನು ಏನೇ ಕೆಲಸ ಮಾಡಿದ್ರು ಮಂಗಳವಾರನೇ ಮಾಡ್ತೀನಿ, ಅದು ನನಗೆ ಒಳ್ಳೆಯದಾಗುತ್ತೆ. ನಾಳೆನೇ ಮಾಡಿಬಿಡೋಣ ಹೇಳು ಅಕ್ಕ. ಯಾವ ದಿನ ಆದರೆ ಏನಂತೆ, ಎಲ್ಲ ದಿನವೂ ಒಳ್ಳೆ ವಾರನೇ. ಈ ಜನಗಳ ಮೈಂಡ್ಸೆಟ್ಟಲ್ಲಿ ಆ ರೀತಿ ತಿಳ್ಕೊಂಡಿರ್ತಾರೆ ಅಷ್ಟೇ. ಅದೆಲ್ಲ ಏನೂ ಇಲ್ಲ. ಯಾವತ್ತೂ ನಾವು ಒಳ್ಳೆ ಮನಸ್ಸಿಂದ ಕಷ್ಟಪಟ್ಟು ಕೆಲಸ ಮಾಡೋದಾದರೆ ಯಾವ ವಾರ ಏನು, ಯಾವ ದಿನ ಏನು, ಯಾವ ಟೈಮ್ ಏನು ಎಲ್ಲ ಚೆನ್ನಾಗಿರುತ್ತೆ. ಆದರೆ ನಮಗೆ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಆ ರೀತಿ ಮಾಡಬೇಕಷ್ಟೇ. ಸರಿ ಆಯ್ತು ಹೇಳಿ, ನಾಳೆನೇ ಮಾಡಿಬಿಡೋಣ. ಎಲ್ಲ ಬೇರೆ ಬೇರೆ ಬಿಸ್ಕೆಟ್ಗಳೆಲ್ಲ ಹೇಳಿದ್ದೀನಿ. ನಾಳೆ ಎಲ್ಲ ಬರ್ತೈತೆ. ಐಸ್ ಕ್ರೀಮು ಎಲ್ಲ ಹೇಳ್ಬಿಟ್ಟಿದ್ದೀನಿ. ನಮ್ಗೆ ಐಸ್ ಕ್ರೀಮ್ ಮಾರೋರೊಬ್ರು ಗೊತ್ತಿದ್ರಲ್ಲ, ಅವ್ರಿಗೆ ಹೇಳಿದ್ದೀನಿ. ಐಸ್ ಕ್ರೀಮ್ ಎಲ್ಲ ಹಾಕಿಸ್ಕೊಂಡು ನಾಳೆಯಿಂದ ಮಾಡಿಬಿಡೋಣ. ನಾಳೆ ಓಪನಿಂಗ್ ಮಾಡಿ ಎಲ್ಲ ಮಾಡಿದ್ರೆ ಆಯ್ತು. ಎಲ್ಲ ಜೋಡಿಸಿ ಚೆನ್ನಾಗಿ ಕಾಣಿಸ್ತಾ ಐತೆ ಅಕ್ಕ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಗೊತ್ತಾ. ನೋಡು ಎಷ್ಟು ಚೆನ್ನಾಗಿ ಮಾಡ್ದಂಗೆ ಆಯ್ತಲ್ವ. ಸ್ವಲ್ಪ ದಿನಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ನನಗೆ ಅದೇ ಖುಷಿ. ನೋಡು, ಯಾವ ತೊಂದರೆಗಳು ಆಗ್ದಂಗೆ ಎಷ್ಟು ಚೆನ್ನಾಗಿ ಬೇಗ ಎಲ್ಲ ರೆಡಿ ಮಾಡಿಬಿಟ್ವಲ್ಲ ಅಂತೇಳಿ. ಎಲ್ಲಿ ಮರದ ನೆರಳು ಬೇರೆ, ಕೂತ್ಕೊಳ್ಳೋಕೆ ಅದಕ್ಕೆಲ್ಲ ಚೆನ್ನಾಗೈತೆ. ಅವಳು ಬೇಕ್ರಿ ಮುಂದೆ ಅಲ್ಲೇ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ನಾವಿಲ್ಲಿ ಜ್ಯೂಸ್ ಸೆಂಟ್ರ್ ಮಾಡಿರೋದ್ರಿಂದ ಇವಾಗ ಬೇಸಿಗೆ ಚೆನ್ನಾಗಿ ಜ್ಯೂಸ್ ಎಲ್ಲ ಹೋಗುತ್ತೆ. ಇಲ್ಲಿ ಕೂತ್ಕೊಂಡು ಮರದ ನೆರಳಲ್ಲಿ ಜ್ಯೂಸ್ ಕುಡಿತಾರೆ. ಅವಳು ಬೇಕ್ರಿ ಮುಂದೆ ಸ್ವಲ್ಪನೂ ಜಾಗ ಇಲ್ಲ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನೆರಳಿಲ್ಲ, ಏನಿಲ್ಲ. ಹಂಗಾಗ್ಬಿಟ್ಟೈತೆ. ಅವಳು ಇಲ್ಲಿ ಮಾಡಬೇಕು ಅಂದ್ಕೊಂಡಿದ್ದವಳು ಅಲ್ಲಿ ಮಾಡಿದ್ದಾಳೆ. ಇದೆಲ್ಲ ಸಿಮೆಂಟ್ ಮಾಡಿಸ್ಬೇಕು, ಇದೆಲ್ಲ ಕ್ಲೀನ್ ಮಾಡಬೇಕು, ಆಗಲ್ಲ ಅಂತ ನಾವು ಇದನ್ನೆಲ್ಲ ಸಿಮೆಂಟ್ ಮಾಡಿಸಿ ಈ ಕಡೆ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ನಾವು ಕ್ಲೀನ್ ಮಾಡಿಕೊಂಡು ಮಾಡಿದ್ದಕ್ಕೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಆವಾಗಲೇ ಹೆಂಗಿತ್ತು, ಇವಾಗ ಹೆಂಗೈತೆ ಅಂತೇಳಿ. ಯಪ್ಪ ಹೆಂಗೈತೆ ಅಪ್ಪ ಬೇಕ್ರಿ ನೋಡಿ ಹೆಂಗೈತೆ. ಅಯ್ಯೋ ದೇವ್ರೆ, ನೋಡೋಕ್ಕಾಗ್ತಾಯಿಲ್ಲ ನನಗೆ. ಅಯ್ಯೋ ಯಪ್ಪ, ನನಗಿನ್ನ ಚೆನ್ನಾಗಿ ಮಾಡ್ಯವ್ರೆ ಎಲ್ಲ ಲೈಟಿಂಗ್ಸು. ಅಯ್ಯೋ ಯಪ್ಪ, ಆ ಕಡೆಗೆ ಜ್ಯೂಸಿನ ಬೇರೆ ಮಾಡವ್ರೆ. ಯಮ್ಮ ಅಲ್ಲ, ಇಷ್ಟು ಬೇಗ ಹೆಂಗೆ ಮಾಡಿದ್ರು, ದುಡ್ಡು ಎಲ್ಲಿಂದ ತಂದರು? ಇಷ್ಟು ಅರ್ಜೆಂಟಲ್ಲಿ 1-2-3 ದಿವಸದೊಳಗೆ ಎಲ್ಲ ರೆಡಿ ಮಾಡಿಬಿಟ್ರಲ್ಲ. ಯಪ್ಪ, ದುಡ್ಡು ಎಲ್ಲಿಂದ ಬಂತು ಇವಳಿಗೆ ಇಷ್ಟೊಂದು ದುಡ್ಡು? ಏನಲ್ಲ ಅಂದರೆ ಒಂದು 5 ಲಕ್ಷ ಬಂಡವಾಳ ಹಾಕಿರ್ತಾಳೆ ಅನಿಸುತ್ತೆ. ಯಪ್ಪ, ಎಷ್ಟೊಂದು ಬಂಡವಾಳ ಹಾಕವಳೆ. ಅಯ್ಯೋ ನೋಡಿದ್ರೆ ಎಷ್ಟೊಂದು ಬಂಡವಾಳ. ಹೆಂಗೆ ಮಾಡಿದ್ಲು ಏನು, ನೋಡಿದ್ರೆ ಆಶ್ಚರ್ಯ ಆಗ್ತೈತೆ. ಯಪ್ಪ ಸಖತ್ತು ಬೇಜಾರಾಗ್ತೈತಪ್ಪ ನೋಡಿಬಿಟ್ರೆ. ನನ್ನ ಬೇಕ್ರಿ ಇನ್ನೇನು ಹೋಯ್ತು ಅಂತಲೇ ತಿಳ್ಕೋಬೇಕು. ನನಗಂತೂ ನೋಡ್ತಾ ಇದ್ರೆ ಭಾಳ ಖುಷಿ ಆಗ್ತೈತೆ ಅಕ್ಕ. ಒಳ್ಳೆ ಪ್ಲ್ಯಾನ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ವಿ. ನಾವು ಯಾವುದೇ ಆಗಲಿ ಜಾಗ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಅಂದ್ಕೋಬಾರ್ದು. ನೋಡಿ, ನಾವು ಚೆನ್ನಾಗಿ ಮಾಡಿದ್ರೆ ಒಟ್ಟಿನಲ್ಲಿ ಒಳ್ಳೆ ಸೆಂಟ್ರಲ್ಲಿರಬೇಕು, ಎಲ್ಲ ಕಡೆಯಿಂದ ಜನ ಬರಬೇಕು ಅಂತ ಹತ್ರ ನೋಡಿಬಿಟ್ಟು ನಾವು ಸ್ವಲ್ಪ ನೀಟ್ ಮಾಡಿಕೊಂಡು ಮಾಡಬೇಕು. ಯಾವುದೇ ಆಗಲಿ ಸಖತ್ತಾಗೈತಪ್ಪ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆಲ್ಲ ಐಟಮ್ ಎಲ್ಲ ಜೋಡಿಸಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಗೊತ್ತಾ. ನನಗೆ ನೋಡ್ತಾ ಇದ್ದರೆ ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಇಷ್ಟ ಆಗ್ತಾಯಿಲ್ಲ ಅಕ್ಕ. ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿದೆ ನನಗೆ. ಏನು ಖುಷಿನೋ ನಮ್ಮ ಇವಳಿಗೆ. ನಮ್ಮ ಸನ್ಗೆ ಎಷ್ಟು ಖುಷಿ ಆಗ್ಬಿಟ್ಟೈತೆ ಅಂದರೆ ಅಷ್ಟು ಖುಷಿ ಆಗೈತೆ ಅಲ್ಲ ಆಶಾಕ. ಮತ್ತು ಮಾವ ಏನಂತ ಗೊತ್ತಾ, ಸ್ವಲ್ಪ ನೋಡಿಕೊಂಡು ವ್ಯಾಪಾರ ಮಾಡ್ಬೇಕು ಕಣಮ್ಮ ಅಂತ. ಏನು ನೋಡ್ಕೊಂಡು ವ್ಯಾಪಾರ ಮಾಡ್ಬೇಕು ಮಾಮ ಅಂತ ಮಾಮನ ಹತ್ರನೇ ತಮಾಷೆ ಮಾಡ್ತಾಳೆ. ಮಾಮನ ಹತ್ರ ಆ ರೀತಿ ತಮಾಷೆ ಮಾಡಬೇಡ ಅಂತಂದರೆ, ಇಲ್ಲ ಬಿಡಪ್ಪ ಅತ್ಲಾಗ ಹೋಗ್ಲಿ ಮಾಮ ಅಂತೇಳಿ ನನ್ನ ಹತ್ರ ಏನು ಹಂಗೆ ತಮಾಷೆ ಮಾಡಬೇಡ, ನೀನು ನನ್ನ ನೋಡೋದ್ರೆ ಹೆದರ್ಕೋಬೇಕು ಆ ರೀತಿ ಎಲ್ಲ ನಾನು ಸ್ಟ್ರಿಕ್ಟ್ ಮಾಡಲ್ಲ. ಸೊಸೆ ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ಲೇಳು ಅಂತೇಳಿ ಮಾವ ತುಂಬ ತಮಾಷೆ ಮಾಡ್ತಾರೆ. ಮತ್ತು ನಿಮ್ಮ ಮಾಮ ತುಂಬ ಚೆನ್ನಾಗಿ ತಮಾಷೆ ಮಾಡ್ತಾರೆ. ಅದೆಲ್ಲ ಏನಿಲ್ಲ, ಪಾಪ ಒಳ್ಳೆ ಮನಸ್ಸೈತೆ ಅವ್ರಿಗೆ, ಒಳ್ಳೆಯವರು. ಆದರೆ ಪಾಪ ಮದುವೆ ಆಗಿರಲಿಲ್ಲ ಅಷ್ಟೇ ಜಾಸ್ತಿ ದಿನದಿಂದನೂ. ಏನು ಮಾಡ್ತೀಯ ಬಿಡು, ಇವಾಗಾದರೂ ಆಗಿದ್ರಲ್ಲ, ಹೆಂಗೋ ಚೆನ್ನಾಗಿದ್ರೆ ಸಾಕು. ಸಿಕ್ಕಾಪಟ್ಟೆ ತಮಾಷೆ ಮಾಡ್ತಿರ್ತಾರೆ. ಅಯ್ಯೋ ನಕ್ಕು ಸಾಕಾಗೈತೆ. ಏನಮ್ಮ ಆಸಮ್ಮ, ಬೇಕ್ರಿ ಮಿಂಚುತ್ತಲ್ಲಮ್ಮ. ಅಯ್ಯೋ ಇನ್ನು ಜನ ಎಲ್ಲನ ಬೇಕ್ರಿ ಹೆಂಗೈತೆ ಅಂತೇಳಿ ಇನ್ನೇನು ಹೊಗಳಿದ್ದೆ ಜನ. ಬಿಡಮ್ಮ,
ಚೆನ್ನಾಗೈತೆ ಬೇಕ್ರಿ ಮಾತ್ರ ಸಾಕಾಗುತ್ತೆ ಎತ್ತಾಗುತ್ತೆ ಈಗ ಹಿಂಗಿರ್ಬೇಕು ಮನೆ ಬೇಕ್ರಿ ಮುಂದೆ ಕುಕ್ಕಮಕ್ ನಿಂಕಮಕ್ಕು ಮರದ ನೆಳ್ಳು ಎಲ್ಲ ಚೆನ್ನಾಗೈತಿ ಸೇರಕ್ಕಿಂಡಿ ಕುಕ್ಕೊಂಡು ಜ್ಯೂಸು ಪಾಸು ಕುಡ್ಕೊಂಡು ಬೇಸಿಗೆಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಐಸ ಎಲ್ಲ ಚೆನ್ನಾಗೈತಿ ಚೆನ್ನಾಗಿ ಮಾಡಿದ್ಯಾ ಮಾಸಮ್ಮ ನಿಜವಾಗ್ಲೂ ಬೋಲ್ ಚೆನ್ನಾಗೈತಿ ಇನ್ಮೇಲಿಂದನ ಬತ್ತೀನಿ ಬಿಡು ನಾನು ದಿನ ಒಂದೊಂದು ಲೋಟ ಜ್ಯೂಸ್ ಕುಡ್ದು ಬಿಸ್ಕತ್ತು ಬ್ರೆಡ್ ಎಲ್ಲನ ತಾಣೋಕ್ ನಿಲ್ಲೇನಿ ಚೆನ್ನಾಗಿ ಮಾಡಿದ್ಯಮ್ಮ ಆರ್ತಿಮ್ಮಜ್ಜಿ ಎಲ್ಲ ನಿನ್ನ ಆಶೀರ್ವಾದ ನಿಮ್ಮಂತರ ಆಶೀರ್ವಾದ ಕಣ್ತಿಮ್ಮಜ್ಜಿ ನಿನ್ನಂತರ ಆಶೀರ್ವಾದ ಎಲ್ಲನ ಮೇಡಮ್ ಎಷ್ಟು ಚೆನ್ನಾಗಿ ಕಾಮುತ್ತಮ್ಮ ಚೆನ್ನಾಗಿ ಕಾಮುತ್ತೆ ಕಾಲೇ ಹೊಲ್ಟೆ ಬಗೆಂಟಿ ನಮ್ಮ ನಿನ್ನೆ ನಡೆಯುತ್ತಂತ ಇಲ್ಲಿರ ನಮ್ಮ ತಿಮ್ಮಜ್ಜಿನ ಮಾತಾಡಿಸ್ತಿದ್ಲು ತಿಮ್ಮಜ್ಜಿ ಚೆನ್ನಾಗಿ ಮಾತಾಡಿಸ್ತಾಳೆ ಅದಕ್ಕೆ ನನ್ನೇನು ಬೇಕಾ ಬೇಡವಮ್ಮ ಮಾತಾಡ್ಸಿಳಿ ಇನ್ಯಾಕೆ ಅಲ್ಲಿ ನಿಂತ್ಕೊಂಬದತ್ತ ಅಂತ ಹೋಗ್ತಾ ಇದ್ದೀನಿ ಇನ್ಯಾಕೆ ಅಲ್ಲಿ ನಿಂತ್ಕೊಂಬದು ಸುಮ್ಮನೆ ಅಂತ ಹೋಗ್ತಾ ಇದ್ದೀನಿ ನಾನು ಪಾಡಿಗೆ ನಾನು ಬಗೆಂಟಿ ಹಂಗೆ ಮಾಡೋಳು ಯಾವಾಗಂತೆ ಓಪನಿಂಗು ಗೊತ್ತಿಲ್ಲಮ್ಮ ಯಾವಾಗಲ ಏನ ನನಗೆ ಅದು ಒಟ್ಟು ನಾನು ಕೇಳೋಕ್ಕೋಗ್ಲಿಲ್ಲ ಯಾವಾಗಂತ ನಾನು ಯಾತಕ್ಕೆ ಕೇಳಲಿಲ್ಲಮ್ಮ ಎಂತ ಚೆನ್ನಾಗಿ ಎಡ್ಡಿಂಗ್ ಹೊಡಿತೈತಿ ಬೋಲ್ ಚೆನ್ನಾಗಿ ಮಾಡಿದ್ರಮ್ಮ ಲೈಟಿಂಗ್ಸು ಎಲ್ಲ ಚೆನ್ನಾಗಿ ಹಾಕಿದ್ರ ಇಲ್ಲಿ ಜ್ಯೂಸ್ ಎಲ್ಲ ಮಾಡ್ತೀರ ಅಲ್ಲಿ ಆ ಕಡೆ ಎಲ್ಲ ಖಾಲಿ ಇದ್ವಲ್ಲ ಅದಕ್ಕೆ ಅಲ್ಲೂ ಜ್ಯೂಸ್ಗಳೆಲ್ಲ ಮಾಡೋಣ ಜ್ಯೂಸ್ ಎಲ್ಲನ ಅಂತೇಳಿ ಅದಕ್ಕೆ ಆ ಕಡೆಗೂ ತಗೊಂಡ್ರು ಬಾಡಿಗೆಗೆ ಇಬ್ಬರು ಇರ್ತಾರೆ ಇಲ್ಲೊಬ್ರು ಕೊಟ್ರು ಏನೋ ನನಗೆ ಚೆನ್ನಾಗಿ ವ್ಯಾಪಾರ ಆದರೆ ಇನ್ನೊಬ್ರು ನನ್ನ ಕೆಲಸಕ್ಕೆ ಇಕ್ಕಮಕ್ಕಾಗುತ್ತೆ ಇಲ್ಲ ಅಂತಂದರೆ ಆ ಕಡೆ ಜ್ಯೂಸ್ ಇವನಂತ ತಮ್ಮ ಮಾಡಿಕೊಡ್ತಾನೆ ಇವಾಗ ಬೇಸಿಗೆಲ್ಲ ಚೆನ್ನಾಗಿ ಹೋಗುತ್ತೆ ಅಂತೇಳಿ ಮಾಡೋಣ ಅಂತ ಆಮೇಲೆ ಎಲ್ಲ ಥರದ್ದು ಮಾಡಿದ್ವಿ ಒಟ್ಟಿನಲ್ಲಿ ಐಸ್ ಕ್ರೀಮು ಎಲ್ಲ ಹಾಕ್ಸಿದ್ವಿ ತಂದು ಎಲ್ಲ ಐಸ್ ಕ್ರೀಮು ಚಾಕ್ಲೇಟ್ಸು ಎಲ್ಲ ಪ್ರತಿಯೊಂದು ಎಲ್ಲ ತಾಂಬನೇ ತಾಳೇನೆ ಇನ್ನು ಸ್ವಲ್ಪ ತರಬೇಕು ಅದೇ ನೋಡ್ಕೊಂಡು ತಾಂಬರೋಣ ನಾಳೆ ನಡೆದಾಗೆ ಅಂತ ನಾಳೆ ಓಪನಿಂಗು ಬಾ ತಿಮ್ಮಜ್ಜಿ ಮಿಸ್ ಮಾಡದೆ ಬರ್ಬೇಕು ನೀನು ಖಂಡಿತ ಬರ್ತೀನಿ ನೀನು ಇಷ್ಟೊಂದು ಇಷ್ಟಪಟ್ಟು ಕರಿತಾ ಇದೀಯ ಅಂತಂದರೆ ನಿಜವಾಗ್ಲೂ ಬರ್ತೀನಿ ಕಣಮ್ಮ ಬರ್ತೀನಿ ಹೇಳು ಹೆಂಗ ಮಾಡಿದ್ಯಲ್ಲ ಮಾಡಿರೋರು ನೋಡಿ ಸಂತೋಷ ಪಡ್ಬೇಕು ಹೊಟ್ಟೆ ಹುರ್ಕೋಬಾರ್ದು ಚೆನ್ನಾಗಿ ಮಾಡಿದ್ಯಾ ಪಾಪ ಆಂಟಿ ನನಗೆ ನೋಡೋಕ್ಕಾಗ್ತಿಲ್ಲ ನಿಜವಾಗ್ಲೂ ಹೊಟ್ಟೆ ಉರ್ದು ಹೋಗ್ತೈತೆ ಯಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗಿನ್ನ ಸಖತ್ತಾಗತ್ತೆ ನಾನು ಇವ್ರಿಗೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಹಿಂಗೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಏನು ಮಾಡೋದು ಹಿಂಗಾಯಿತು ಹೋಗತ್ಲಾಗೆ ಯಪ್ಪ ನನಗಂತೂ ನಾನು ದುಡ್ಡೆಲ್ಲ ಐತೆ ಹಿಂಗೆಲ್ಲಿ ಮಾಡ್ತಾಳೆ ನನಗಿನ್ನ ಸ್ವಲ್ಪ ಸಣ್ಣದಾಗೆ ಮಾಡ್ತಾಳೆ ಅಂದ್ಕೊಂಡಿದ್ದೆ ಆದರೆ ನನಗಿನ್ನ ದೊಡ್ಡದಾಗೆ ಮಾಡೋಳಲ್ಲ ಇವಳು ನೋಡು ಅಲ್ಲಿ ನಿಂತ್ಕೊಂಡು ನೋಡಲ್ಲಮ್ಮಂಗೆ ನೋಡ್ತಾ ಇದ್ದಾಳೆ ನಾನು ಬಂದಿದ್ಕೋ ಇದ್ಕೋ ಇನ್ನೂ ಒಟ್ಟು ಕಂಡಲ್ ಕಣೆ ಆಶಮ್ಮ ಅಲ್ಲಿ ನಿಂತ್ಕೊಂಡಿರೋದು ನನಗೆ ಯಾರನ್ನ ಕಾಣ್ತು ತಿಮ್ಮಜ್ಜಿ ನಾನು ಅದಕ್ಕೇನೆ ಇನ್ನೂ ಜೋರಾಗಿ ಮಾತಾಡ್ತಿದ್ದೆ ಅಂಥವ್ರಿಗೆಲ್ಲ ನಾನು ಸರಿಯಾಗಿ ಹೇಳ್ಬೇಕು ಸರಿಯಾಗಿ ಹೇಳ್ತಾ ಇದ್ರೇ ಮತ್ತೆ ಗೊತ್ತಾಗೋದಿಲ್ಲ ಅಂತಂದರೆ ಗೊತ್ತಾಗಲ್ಲ ಬಿಡು ಅನ್ನೋ ಥರ ಅವಳೊಂಥರ ಮಾಡ್ತಿರ್ತಾಳೆ ಏನು ನಂತರ ಯಾರೂ ಇಲ್ಲ ನಂತರ ಬೇಕ್ರಿ ಮಾಡಿರೋರು ಯಾರೂ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ಲು ಇವಾಗ ಗೊತ್ತಾಗುತ್ತೆ ಇನ್ಮೇಲೆ ಇರೋದನ್ನ ಮಾಡ್ಕೊಂಡು ಬಚ್ಕೊಂಡು ತಿನ್ಬೇಕು ಈ ರೀತಿ ಮಾಡೋದು ಒಳ್ಳೇದಲ್ಲ ಎಷ್ಟಾದ್ರೂ ಹಿಂಗೆ ಮಾಡಿದ್ರೆ ಅಲ್ಲ ಅವಳ ಪಾಡಿಗೆ ಅವಳು ಮಾಡ್ಕೊಂಬ್ಳೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂತೀವಿ ಯಾಕೆ ಹಿಂಗೆಲ್ಲ ಮಾಡ್ತಾಳೆ ಇವಳು ಯಾಕೆ ಹಿಂಗೆಲ್ಲ ಕೇಣಿ ಮಾಡ್ತಾಳೆ ಅನ್ನೋದೇ ಗೊತ್ತಾಗಲ್ಲ ಬಿಡ್ತಿ ಮಾಜಿ ನಾವು ಒಳ್ಳೇದು ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಇವತ್ತು ನಮ್ಗೇನು ದೇವ್ರೇನು ಕಡಿಮೆ ಮಾಡಿಲ್ಲ ಸಾಕು ದೇವ್ರು ಇಷ್ಟು ಮಟ್ಟಿಗಾದ್ರೂ ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾನಲ್ಲ ನಾನೇನೇ ಅಂತಂದರೆ ಇವಾಗ ನಮ್ಮ ಅಮ್ಮಗೂ ಯಾವಾಗ ಅವಳು ವಿರುದ್ಧ ಮಾಡೋದ್ಲ ಮದುವೆ ಆಗಲ್ಲ ಅಂತ ಅದಕ್ಕೆ ಅವಾಗಿಂದ ಅವಳು ಕಂಡ್ರೆ ಆಗಲ್ಲ ನನಗೆ ಭಾಳ ಸಿಟ್ಟು ಅವಳ ಮೇಲೆ ನಾನು ಬಿಡತ್ತ ಮಾತಾಡಬಾರ್ದು ಅಂತಿದ್ದೆ ಯಾಕೆ ಇತ್ತೀಚೆಗೆ ಆ ಸಮನ ಮೇಲೆ ಜೋರು ಮಾಡೋದು ಕಾಣ್ತು ಅದಕ್ಕೆ ನಾನು ಇವಾಗ ಅಮ್ಮನಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಾಡ್ಯಾಳ ಅವಳಿಗಿನ್ನ ಚೆನ್ನಾಗೇ ಮಾಡ್ಯಾಳ ಬೇಕ್ರಿನ ಎಲ್ಲ ಜೋಡಿಸವ್ರೆ ಇನ್ನು ಎಲ್ಲ ನಾಳೆ ಪೂಜೆ ಮಾಡ್ತಾರೆ ಇನ್ನು ಬೇಕ್ರಿ ವ್ಯಾಪಾರ EMಗೆ ಚೆನ್ನಾಗಾಗದೆ ಯಾರಿಗೆ ಚೆನ್ನಾಗಾಗುತ್ತೋ ಗೊತ್ತಿಲ್ಲ ಇಬ್ಬರಾಗೆ ಅವಳು ಮಾಡ್ಯಾಳೆ ಇವಳು ಮಾಡ್ಯಾಳೆ ಎದ್ರಿ ಬದ್ರಿಗೆ ಐದ ಬೇಕ್ರಿ ಯಾರಿಗೆ ಚೆನ್ನಾಗಾಗುತ್ತೆ ಅಂತ ಗೊತ್ತಿಲ್ಲ ನೋಡ್ತಾ ಇರಿ ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು